ನಮಸ್ಕಾರ್ಗೆ ಸ್ವಾಗತ. ನಾನು ದಿವ್ಯ ರಘುನಾಥ್. ಎಷ್ಟು ಸಾರಿ ಹೇಳಿದ್ರು ಅಷ್ಟೇ, ಇವತ್ತಿನ ನಮ್ಮ ಯುವಕ ಯುವತಿಯರಿಗೆ ಬುದ್ಧಿ ಬರುವಂತೆ ಕಾಣ್ತಿಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಈ ಲವ್ ಅನ್ನೋ ಮಾಯಾಂಗನೆ ಅಂಗಳದಲ್ಲಿ ಹೊರಳಾಡದೆ ಇರೋದಿಲ್ಲ. ಅಂದಾಗೆ ಇಲ್ಲೊಬ್ಬಳು ಒಬ್ಬನನ್ನ 2 ವರ್ಷ ಮನಸಾರೆ ಪ್ರೀತಿಸಿದ್ಲು. ಅವನು ಕೂಡ ಇಷ್ಟಪಟ್ಟಿದ್ದ. ಆದ್ರೆ ಇಬ್ಬರ ನಡುವೆ ಅದೊಂದು ವಿಚಾರಕ್ಕೆ ಸೃಷ್ಟಿಯಾದ ಬಿರುಕು ಒಂದೇ ನಿಮಿಷದಲ್ಲಿ ಸಾವು ತಂದು ಬಿಟ್ಟಿತ್ತು. ಒಂದು ಇಂಟ್ರೆಸ್ಟಿಂಗ್ ಮರ್ಡರ್ ಕೇಸ್ನ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಇವತ್ತಿನ FIR ನಲ್ಲಿ. ಭರ್ತಿ 1 ತಿಂಗಳ ಹಿಂದೆ ನಡೆದ ನಿಗೂಢ ಹತ್ಯೆಯೊಂದರ ಕಥೆ ಇದು. ಬಯಲು ಸೀಮೆ ಅಂತಲೇ ಕರೆಸಿಕೊಳ್ಳುವ ಕೋಲಾರದಲ್ಲಿ ಇತ್ತೀಚೆಗೆ ಕೆರೆ ಕಟ್ಟೆಗಳು ತುಂಬಿ ಕೋಡಿ ಬಿದ್ದಿವೆ. ಈ ಭಾಗದ ರೈತರ ಮನಸ್ಸಿನಲ್ಲಿ ಸಂತಸ ಕೂಡ ಅರಳಿ ನಿಂತಿದೆ. ಇದೇ ಸಂಭ್ರಮದಲ್ಲಿ ಜಿಲ್ಲೆಯ ಜನ ದಸರಾ ದೀಪಾವಳಿ ಹಬ್ಬವನ್ನು ಆಚರಿಸಿದ್ರು. ಆದರೆ ಅದೊಂದು ಗ್ರಾಮದ ಮನೆಯಲ್ಲಿ ಮಾತ್ರ ಆ ದಿನ ಸೂತಕದ ಛಾಯೆ ಆವರಿಸಿತ್ತು. ಅಂದಹಾಗೆ ಇದು ಕೋಲಾರ ಜಿಲ್ಲೆ ಶೆಟ್ಟಿಕೊತ್ತನೂರು ಗ್ರಾಮ. ದೀಪಾವಳಿ ಹಬ್ಬದ ದಿನ ಇಡೀ ಗ್ರಾಮವೇ ಮೌನವಾಗಿತ್ತು. ಯಾಕಂದ್ರೆ ಆವತ್ತು ಅಕ್ಟೋಬರ್ 19ನೇ ತಾರೀಕು ಊರ ಹೊರವಲಯದ ಈ ಕೆರೆಯಲ್ಲಿ ಯುವತಿಯೊಬ್ಬಳ ಶವ ಗೋಚರಿಸಿತ್ತು. ದಾರಿ ಹೋಕರು ಯಾರೋ ತೇಲುತ್ತಿರುವ ಶವವನ್ನ ನೋಡಿ ಬಾಯಿ ಬಡಿದು ಹಬ್ಬದ ದಿನ ಶವ ಸಿಕ್ಕಿರೋದು ಊರಿಗೆ ಶ್ರೇಯಸ್ಸಲ್ಲ ಅಂತಲೂ ಮಾತನಾಡಿಕೊಂಡಿದ್ರು. ಕೆರೆಯಲ್ಲಿ ಶವ ತೇಲ್ತಾ ಇತ್ತು. ಇದನ್ನ ಕಂಡ ಗ್ರಾಮಸ್ಥರು ನೀರಿಗೆ ಇಳಿದು ಶವವನ್ನ ದಡಕ್ಕೆ ಎಳೆದು ತಂದಿದ್ರು. ಶವ ಯಾರದ್ದೋ ಅಂತ ತೆರೆದು ನೋಡ್ತಾಲೆ ಅಲ್ಲೇ ಇದ್ದ ರಾಜೇಶ್ ಎನ್ನುವ ವ್ಯಕ್ತಿಯೊಬ್ಬ ಶಾಕ್ ಆಗಿ ಹೋಗಿದ್ದ. ಯಾಕಂದ್ರೆ ಅಲ್ಲಿ ಹೆಣವಾಗಿದ್ದ ಹುಡುಗಿ ರಾಜೇಶ್ ಎಂಬಾತನ ಬಳಿ ಕೂಲಿ ಕೆಲಸಕ್ಕೆ ಬರ್ತಾ ಇದ್ಲು. ಆಕೆಯನ್ನ ನೋಡಿದ ರಾಜೇಶ್ ಕೂಡಲೇ ಅವಳ ಮನೆಯವರಿಗೆ ಸುದ್ದಿ ಮುಟ್ಟಿಸಿದ್ರು. ಮಗಳ ಸಾವಿನ ಸುದ್ದಿ ಗೊತ್ತಾಗುತ್ತಲೇ ಸ್ಪಾಟಿಗೆ ಬಂದಿತ್ತು ಇಡೀ ಕುಟುಂಬ. ತಾಯಿ ಮತ್ತು ಮಕ್ಕಳ ರೋಧನ ಮುಗಿಲು ಮುಟ್ಟಿತ್ತು. ಅಂದಹಾಗೆ ಅಲ್ಲಿ ಹೆಣವಾಗಿ ಹೋಗಿದ್ದ ಹುಡುಗಿ ಹೆಸರು ಕಾವ್ಯ. ಇದೇ ಶೆಟ್ಟಿಕೊತ್ತನೂರಿನ ಈ ರತ್ನಮ್ಮ ಎಂಬಾಕೆಯ ಮಗಳು. ರಾತ್ರಿ ಅಂಗಡಿಗೆ ಹೋಗಿ ಬರ್ತೀನಮ್ಮ ಅಂತ ಹೇಳಿ ಹೋದವಳು ವಾಪಸ್ ಮನೆಗೆ ಬಂದಿರಲಿಲ್ಲ. ಆಕೆ ಮತ್ತೆ ಹೆತ್ತವರಿಗೆ ಕಂಡಿದ್ದು ಈ ರೀತಿ ಶವವಾಗಿ. ಕಾವ್ಯಳ ಸಾವನ್ನ ಕಂಡು ಊರವರೆಲ್ಲ ಕಂಬನಿ ಮಿಡಿದಿದ್ರು. ಅದಕ್ಕೂ ಕಾರಣವಿತ್ತು. 19ರ ಹರೆಯದ ಹುಡುಗಿ ಗಂಡು ದಿಕ್ಕಿಲ್ಲದ ಮನೆಗೆ ಆಧಾರ ಸ್ತಂಭವಾಗಿದ್ದವಳು. ಕೂಲಿ ನಾಲಿ ಮಾಡಿ ಮನೆಯನ್ನ ನಿಭಾಯಿಸ್ತಾ ಇದ್ಲು. ಆದರೆ ಅಕ್ಟೋಬರ್ 19ನೇ ತಾರೀಕು ಸಂಜೆ ಆಕೆಯ ವರ್ತನೆಯಲ್ಲಿ ಬದಲಾವಣೆ ಕಂಡಿತು. ಇದನ್ನ ರಾಜೇಶ್ ಹಾಗೂ ಲಕ್ಷ್ಮಮ್ಮ ಎನ್ನುವವರ ಗಮನಿಸಿದ್ರು. ನಿತ್ಯ ಬೆಳಗ್ಗೆ 9 ಗಂಟೆಗೆಲ್ಲ ಕೆಲಸಕ್ಕೆ ಬರ್ತಾ ಇದ್ದ ಕಾವ್ಯ ಅವತ್ತು ಮಧ್ಯಾಹ್ನ ಕೆಲಸಕ್ಕೆ ಬಂದು ಸಂಜೆ ಹೋಗಿಬಿಟ್ಟಿದ್ಲು. ಈ ರೀತಿ ಹೋದವಳು ಮರುದಿನ ಬೆಳಗ್ಗೆ ಶವವಾಗಿ ಗೋಚರಿಸಿದ್ಲು. ಬೆಳಿಗ್ಗೆ ಅವ್ರ ಅಕ್ಕನ ಬೆಳಗ್ಗೆ ಕೆಲಸ ಬರ್ಬೇಕಾದ್ರೆ ಬಂದ್ಲು.
ಬೆಳಗ್ಗೆ ಫೋನ್ ಹಾಕಿದೆ. ಅವ್ರ ಅಮ್ಮನ ನಂಬರ್ ಕೊಟ್ಟು ಕಳಿಸಿದ್ಲು, ಈ ನಂಬರ್ಗೆ ಫೋನ್ ಹಾಕಪ್ಪ ಅಂತ. ಫೋನ್ ಹಾಕಿದರೆ ಫೋನ್ ಇದಾಗಿಲ್ಲ, ಸ್ವಿಚ್ ಆಫ್ ಬರ್ತಾಯಿತ್ತು. ಇದು ನಿಮ್ಮ ಹತ್ರ ಎಷ್ಟು ದಿನ ಕೆಲಸ ಮಾಡ್ತಾ ಇದ್ವಿ? ನಮ್ಮ ಹತ್ರ ಒಂದು 4 ವರ್ಷದಿಂದ 4-5 ವರ್ಷದಿಂದ. ಇವಾಗ ಯಾವಾಗ ಬಂದಿದ್ಲಿ ಕೆಲಸಕ್ಕೆ? ಕೊನೆಯದಾಗಿ ನಿನ್ನೆ. ಅದಕ್ಕೆ ಮುಂಚೆ ವಾರ ಬರಲ್ಲ ಕೆಲಸಕ್ಕೆ. ಏನಾದರೂ ಅವ್ರಿಗೆ ಏನಾದ್ರು ಸಮಸ್ಯೆ ಇತ್ತಾ? ಸಮಸ್ಯೆ ಅವ್ರ ಮನೆ ಸಮಸ್ಯೆಗಳು ಇದ್ವು ಅಂತ ಹೇಳ್ತಾ ಇದ್ರು. ನಾವು ಅದ್ರ ಬಗ್ಗೆ ತಲೆಯಾಕಂತ. ಶೆಟ್ಟಿಕೊತ್ತನೂರು ಕೆರೆಯಲ್ಲಿ ಯುವತಿಯೊಬ್ಬಳ ಶವ ಸಿಕ್ಕಿರೋ ವಿಚಾರ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರಿಗೂ ಗೊತ್ತಾಯಿತು. ಠಾಣೆಯ ಎಸ್ಐ ಶಿವರಾಜ್ ಹಾಗೂ ಸಿಬ್ಬಂದಿ ತಕ್ಷಣ ಸ್ಪಾಟಿಗೆ ಬಂದರು. ಶವದ ಪರಿಶೀಲನೆ ನಡೆಸಿ ಶವವನ್ನ ಮಾರ್ಚರಿಗೆ ಕಳಿಸ್ಕೊಟ್ರು. ಕೃತ್ಯ ನಡೆದಿರುವ ಕೆರೆ ಸುತ್ತೆಲ್ಲ ಏನಾದರೂ ಸುಳುಹು ಸಿಗಬಹುದಾ ಅಂತ ಪರಿಶೀಲಿಸಿದ್ರೂ ಪ್ರಯೋಜನವಾಗಲಿಲ್ಲ. ಒಂದು ಜೊತೆ ಚಪ್ಪಲಿಯನ್ನು ಹೊರತುಪಡಿಸಿದ್ರೆ ಅಲ್ಲಿ ಮತ್ತಿನ್ಯಾವ ಸುಳುಹು ಪೊಲೀಸರಿಗೆ ಸಿಗಲಿಲ್ಲ. ಮೃತಳ ತಾಯಿ ರತ್ನಮ್ಮ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಳ್ಳಲಾಯಿತು. ಮೇಲ್ನೋಟಕ್ಕೆ ಅದು ಆತ್ಮಹತ್ಯೆ ಅಂತ ಕಂಡ್ರು ಅದೊಂದು ಕೊಲೆ ಎನ್ನುವ ಸಂಶಯ ಹೆತ್ತವರಿಗೆ ಬಂದಿತ್ತು. ಹೀಗಾಗಿರೇ ಅವರು ಕೊಲೆ ಅಂತಾಲೆ ದೂರು ನೀಡಿದ್ರು. ಇತ್ತ ಮರಣೋತ್ತರ ಪರೀಕ್ಷೆಯ ವರದಿಯು ಪೊಲೀಸರ ಕೈ ಸೇರಿತ್ತು. ಅದರಲ್ಲಿ ಉಸಿರುಗಟ್ಟಿಸಿ ಪ್ರಾಣ ತೆಗೆಯಲಾಗಿದೆ ಅಂತ ವೈದ್ಯರು ಬರೆದಿದ್ರು. ಆಗಲೇ ಪೊಲೀಸರ ತನಿಖೆ ಚುರುಕಾಗಿತ್ತು. ಬೇಸಿಕ್ಲಿ ಅದರ ಸಂಬಂಧಪಟ್ಟ ಇವರ ಹುಡುಗಿಗೆ ಯಾರ್ಯಾರಿಗೆ ಜೊತೆಗೆ ಸಂಬಂಧ ಇತ್ತು, ಅವರು ಯಾರ್ಯಾರಿಗೆ ಜೊತೆಗೆ ಈ ಥರ ರಿಲೇಷನ್ಸ್ದು ಮಾತು ತಿರುಗಾಡ್ತಾ ಇದೆ ಊರಲ್ಲಿ, ಅದರ ಬಗ್ಗೆ ನಾವು ಈಗ ಎನ್ಕ್ವೈರಿ ಮಾಡಿದ್ದೀವಿ. ಮತ್ತು ಹುಡುಗಿದು ಕೆಲವು ಕಾಲ್ ರೆಕಾರ್ಡ್ಸ್ ಕೂಡ ಸಸ್ಪಿಷಸ್ ಇತ್ತು. ಕೆಲವು ಹೊಸ ನಂಬರಿಂದ ಆ ದಿವಸ ಕಾಲ್ ಬಂದಿತ್ತು. ಸೊ ಅದರ ಬಗ್ಗೆ ಕೂಡ ನಾವು ಎನ್ಕ್ವೈರಿ ಮಾಡಿದ್ದೀವಿ. ಈಗಾಗಲೇ ಏನಾಗಿದೆ, ಹುಡುಗಿ ಕೂಡ ಅವರ ಅಮ್ಮಗೆ ಆ ಥರನೇ, ಅಮ್ಮ ಕೂಡ ಅವರ ಅದನ್ನು ಹೇಳ್ತಾರೆ ಕಿ ಅದು ಹೋಗಿಗೆ ಮುಂಚೆ ಜಸ್ಟ್ ಅವರು ಕಾಲ್ ಯಾರ ಜೊತೆಗೆ ಮಾತಾಡ್ತಾ ಇದ್ರು. ಸೊ ಅವರು ಯಾರಿಗೆ ಜೊತೆಗೆ ಮಾತಾಡ್ತಾ ಇತ್ತು, ಆ ಹೊಸ ನಂಬರ್ ಯಾರಿಗೂ ಇತ್ತು, ಅದರ ಸಂಬಂಧಪಟ್ಟು ನಾವು ಎನ್ಕ್ವೈರಿ ಮಾಡಿ ಇವರಿಗೆ ಮತ್ತು ಬೇರೆ ಕೆಲವರ ಜೊತೆ ಕೂಡ ನಾವು ಕ್ವೆಶ್ಚನ್ ಮಾಡಿದ್ದೀವಿ. ಅದರ ಸಂಬಂಧಪಟ್ಟು ನಾವು ಈಗ ಸಿಗೆ ನಾವು ಮರ್ಡರ್ ಕೇಸಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಕಾವ್ಯಾಳದ್ದು ಆತ್ಮಹತ್ಯೆಯಲ್ಲ, ಕೊಲೆ ಅನ್ನೋದು ಖಾತ್ರಿ ಆಗ್ತಾನೆ. ಪೊಲೀಸರು ಮೃತಳ ತಾಯಿ ರತ್ನಮ್ಮ, ಅಕ್ಕ ಮೀನಾಕ್ಷಿ ಸೇರಿದಂತೆ ಅನೇಕರನ್ನ ಠಾಣೆಗೆ ಕರೆಯಿಸಿ ವಿಚಾರಣೆ ಮಾಡಿದ್ರು. ಕೃತ್ಯದ ಹಿಂದೆ ಯಾರ ಕೈವಾಡವಿರಬಹುದು ಅಂತ ಪತ್ತೆ ಹಚ್ಚೋದಕ್ಕೆ ನಾನಾ ಆಂಗಲ್ಗಳಲ್ಲಿ ತನಿಖೆ ಶುರು ಮಾಡಿದ್ರು. ಯಾಕೆ ಮತ್ತು ಹೇಗಾಯ್ತು, ಕೃತ್ಯದ ಹಿಂದೆ ಇದ್ದ ಯಾರು ನಮ್ಮ ಬಾವನ ಮಕ್ಕಳು ಏನು ಪೀಡಿಸ್ತಾ ಇದ್ರೆ ಏನಾದ್ರು ಹುಡುಗಿಗೆ? ಸಾಯಿಸ್ತೀನಿ ಎಲ್ರೂ ಸಾಯಿಸ್ತೀನಿ ತೋಟದಾಗ ಅಷ್ಟೇ. ನನ್ನ ಕೈಲಿ ಹೇಳೋಕ್ಕಾಗಲ್ಲ, ಏನು ನೋವುತ್ತದೆ ನನ್ನ ಕೈಯಿಂದ.
ಕೋಲಾರ ಗ್ರಾಮಾಂತರ ಠಾಣೆಯ ಎಸ್ಐ ಶಿವರಾಜ್ ಕೊಲೆಯ ರಹಸ್ಯಕ್ಕೆ ಭರ್ತಿ 1 ತಿಂಗಳ ಕಾಲ ಹೆಣಗಿದ್ರು. ಯಾವ ಕಾರಣಕ್ಕೆ ಕಾವ್ಯ ಕೊಲೆಯಾಗಿದೆ ಎನ್ನುವ ಮಾಹಿತಿ ಇಲ್ಲದ ಕಾರಣ ಕೇಸು ಜಟಿಲವಾಗಿತ್ತು. ಕಾವ್ಯ ಶ್ರೀಮಂತಳು ಆಗಿರಲಿಲ್ಲ, ಯಾರ ಜೊತೆಯೂ ವೈಷಮ್ಯವನ್ನು ಕಟ್ಟಿಕೊಂಡಿರಲಿಲ್ಲ. ಆದರೂ ಕೊಲೆ ಯಾಕಾದ್ಲು ಎನ್ನುವ ಅಂಶ ಪೊಲೀಸರ ತಲೆಯ ಕೊರೆಯತೊಡಗಿತ್ತು. ಹೀಗಿರುವಾಗಲೇ ಕಾವ್ಯಳ ತಾಯಿ ರತ್ನಮ್ಮ ಅದೊಂದು ಮುಖ್ಯವಾದ ಸುಳುಹನ್ನ ಪೊಲೀಸರಿಗೆ ಕೊಟ್ಟಿದ್ರು. ತಮ್ಮ ಮಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಫೋನ್ ಬಳಸ್ತಾ ಇತ್ತು, ಯಾರೊಟ್ಟಿಗೋ ಗಂಟೆಗಟ್ಟಲೆ ಮಾತಾಡ್ತಾ ಇತ್ತು, ಅದು ಕೂಡ ಕದ್ದು ಮುಚ್ಚಿ ಅಂದಿದ್ರು. ಆದರೆ ಕಾವ್ಯ ಶವ ಸಿಕ್ಕ ಸ್ಥಳದಲ್ಲಿ ಯಾವುದೇ ಫೋನ್ ಆಗಲಿ ಸಿಮ್ ಆಗಲಿ ಸಿಕ್ಕಿರಲಿಲ್ಲ. ಆಕೆ ತನಿಖೆಗಿಳಿದ ಪೊಲೀಸರಿಗೆ ಅದೊಂದು ನಂಬರ್ ಮೇಲೆ ಅನುಮಾನ ಮೂಡಿತ್ತು. ಆ ನಂಬರ್ ಯಾರದ್ದೋ ಆಗಿರಲಿಲ್ಲ. ಆ ನಂಬರ್ ಬಳಸುತ್ತಿದ್ದವನು ಪಡೆದ ಪೊಲೀಸರು ಕಾಲ್ ಡೀಟೇಲ್ಸ್ ತರಿಸಿಕೊಂಡರು. ಆಗಲೇ ಸಾವಿನ ರಹಸ್ಯದ ಸುಳುಹೊಂದು ಪೊಲೀಸರಿಗೆ ಗೋಚರಿಸಿತು. ಕಾವ್ಯಾಳ ಮೊಬೈಲ್ ನಂಬರ್ ಹಿಡ್ಕೊಂಡು ತನಿಖೆ ಕಾವ್ಯಾಳ ಪ್ರಿಯತಮನೇ ಆಗಿದ್ದ. ಕಾವ್ಯಾಳನ್ನ ಮನಸಾರೆ ಪ್ರೀತಿಸುತ್ತಿದ್ದ ಪ್ರೇಮಿಯೇ ಇಲ್ಲಿ ಹಂತಕನ? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಪೊಲೀಸರು ಕಾವ್ಯಾಳ ಕಾಲ್ ಡೀಟೇಲ್ಸ್ ಪಡೆದುಕೊಂಡು ಪರಿಶೀಲನೆ ನಡೆಸಿದ್ರು. ಆಗಲೇ ಅವರಿಗೆ ಅವನೊಬ್ಬನ ಮೇಲೆ ಬಲವಾದ ಸಂಶಯ ಬಂದಿತ್ತು. ಆತ ಬೇರ್ಯಾರೂ ಆಗಿರಲಿಲ್ಲ, ಬದಲಿಗೆ ಆತ ಕಾವ್ಯಳ ಪ್ರಿಯಕರನೇ ಆಗಿದ್ದ. ಎಸ್, ಹಂತಕ ಬೇರೆ ಯಾರೂ ಆಗಿರಲಿಲ್ಲ. ಕಾವ್ಯಳನ್ನ 2 ವರ್ಷದಿಂದ ಮನಸಾರ ಪ್ರೀತಿಸಿ ಮದುವೆಯಾಗಬೇಕು ಅಂತ ಭಾವಿಸಿದವನಾಗಿದ್ದ. ಸಾವಿನ ಅಸ್ಲಿ ರಹಸ್ಯದ ಹಿಂದಿರೋ ಕೈ ಯಾವುದು ಅಂತ ಗೊತ್ತಾಗಿತ್ತು. ಇಷ್ಟಕ್ಕೂ ಕಾವ್ಯಾಳ ಹೆಣ ಹಾಕಿದ್ದು ಯಾರು ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೀವಿ. ಅಂದಹಾಗೆ ಪೊಲೀಸ್ ಠಾಣೆಯಲ್ಲಿ ಕೂತು ಮೀಡಿಯಾ ಕ್ಯಾಮೆರಾವನ್ನ ಮಿಕಾ ನೋಡ್ತಿರೋ ಈತನ ಹೆಸರು ಅಭಿಲಾಷ್. 24ರ ಹರೆಯದ ಹುಡುಗ. ಇದೇ ಶೆಟ್ಟಿ ಕೊತ್ತನೂರು ಗ್ರಾಮದ ನಿವಾಸಿ. ಈತಾನೇ ಕಾವ್ಯಾಳ ಹೆಣ ಹಾಕಿದ ಅಸಲಿ ಹಂತಕ. ಆದ್ರೆ ಯಾರೊಬ್ಬರಿಗೂ ಈತನ ಮೇಲೆ ಅನುಮಾನ ಮೂಡಿರಲಿಲ್ಲ. ತನಿಖೆಗಿಳಿದ ಪೊಲೀಸರಿಗೆ ಅದೊಂದು ನಂಬರ್ ಮೇಲೆ ಅನುಮಾನ ಮೂಡಿತ್ತು. ಆ ನಂಬರ್ ಯಾರದ್ದೋ ಆಗಿರಲಿಲ್ಲ. ಆ ನಂಬರ್ ಬಳಸುತ್ತಿದ್ದವನು ಕಾವ್ಯಾಳ ಪ್ರಿಯತಮನೇ ಆಗಿದ್ದ. ಕಾವ್ಯಾಳನ್ನ ಮನಸಾರೆ ಪ್ರೀತಿಸುತ್ತಿದ್ದ ಪ್ರೇಮಿಯೇ ಇಲ್ಲಿ ಹಂತಕನ? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಇಷ್ಟೊಂದು ಚಂದದ ಜೋಡಿಯ ಮಧ್ಯೆ ಅದು ಯಾವ ಕಾರಣಕ್ಕೆ ಬಿರುಕು ಬಂತೋ ಗೊತ್ತಿಲ್ಲ. ಕಾವ್ಯ ಪ್ರೀತಿ ಪ್ರೇಮ ಯಾವುದೂ ಬೇಡ ಅಂತ ಅಭಿಯನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗಲೇ ಅಭಿ ರೊಚ್ಚಿಗೆದ್ದದ್ದು. ಕಾವ್ಯಳನ್ನ ಹೇಗಾದ್ರೂ ಪಡೆದುಕೊಳ್ಳಲೇಬೇಕು ಅಂತ ನಾನಾ ಕಸರತ್ತು ಮಾಡತೊಡಗಿದ್ದ. ಆದರೆ ಕಾವ್ಯ ಇದ್ಯಾವುದು ಬೇಡ ಅಂತ ಹೇಳಿ ಸಂಪರ್ಕವನ್ನೇ ಕಡಿತಗೊಳಿಸಿಬಿಟ್ರು.
ಪೊಲೀಸರು ಕಾವ್ಯಾಳ ಕಾಲ್ ಡೀಟೇಲ್ಸ್ ಪಡೆದುಕೊಂಡು ಪರಿಶೀಲನೆ ನಡೆಸಿದ್ರು. ಆಗಲೇ ಅವರಿಗೆ ಅವನೊಬ್ಬನ ಮೇಲೆ ಬಲವಾದ ಸಂಶಯ ಬಂದಿತ್ತು. ಆತ ಬೇರ್ಯಾರೂ ಆಗಿರಲಿಲ್ಲ, ಬದಲಿಗೆ ಆತ ಕಾವ್ಯಳ ಪ್ರಿಯಕರನೇ ಆಗಿದ್ದ. ಎಸ್, ಹಂತಕ ಬೇರೆ ಯಾರೋ ಆಗಿರಲಿಲ್ಲ. ಕಾವ್ಯಳನ್ನ 2 ವರ್ಷದಿಂದ ಮನಸಾರ ಪ್ರೀತಿಸಿ ಮದುವೆಯಾಗಬೇಕು ಅಂತ ಭಾವಿಸಿದವನಾಗಿದ್ದ. ಅಂದಹಾಗೆ ಪೊಲೀಸ್ ಠಾಣೆಯಲ್ಲಿ ಕೂತು ಮೀಡಿಯಾ ಕ್ಯಾಮೆರಾವನ್ನ ಮಿಕಾ ನೋಡ್ತಿರೋ ಈತನ ಹೆಸರು ಅಭಿಲಾಷ್. 24ರ ಹರೆಯದ ಹುಡುಗ. ಇದೇ ಶೆಟ್ಟಿಕೊತ್ತನೂರು ಗ್ರಾಮದ ನಿವಾಸಿ. ಈತಾನೇ ಕಾವ್ಯಾಳ ಹೆಣ ಹಾಕಿದ ಅಸಲಿ ಹಂತಕ. ಆದ್ರೆ ಯಾರೊಬ್ಬರಿಗೂ ಈತನ ಮೇಲೆ ಅನುಮಾನ ಮೂಡಿರಲಿಲ್ಲ. ಕಾವ್ಯ ಜೊತೆ ತುಂಬಾ ಆತ್ಮೀಯನೇ ಆಗಿದ್ದ ಅಭಿಲಾಷ್ ಆಕೆಯನ್ನ 2 ವರ್ಷಗಳಿಂದ ಪ್ರೀತಿಸ್ತಾ ಇದ್ದ. ಇತ್ತ ಕಾವ್ಯ ಕೂಡ ಅವನನ್ನ ಮನೆಯವರಿಗೆ ಗೊತ್ತಿಲ್ಲದಂತೆ ಪ್ರೀತಿಸುತ್ತಿದ್ಲು. ಇಬ್ಬರ ಲವ್ವಿ ಡಬ್ಬಿಗೆ ಸುಮಾರು 2 ವರ್ಷ ವಯಸ್ಸಾಗಿತ್ತು. ಇವರ ಪ್ರೀತಿಗೆ ಕೋಲಾರದ ಪಾರ್ಕ್ಗಳು, ಸಿನಿಮಾ ಥಿಯೇಟರ್ಗಳು ಸಾಕ್ಷಿಯಾಗಿದ್ದವು. ನಾನು ಬಡವ, ನೀನು ಬಡವಿ, ನಮ್ಮ ಪ್ರೀತಿಗೆ ಬಡತನವಿಲ್ಲ ಎನ್ನುವ ಸಾಂಗ್ ಹಾಡ್ಕೊಂಡು ಬಿಂದಾಸಾಗೆ ಇದ್ರು. ಕೆಲಸಕ್ಕೆ ಹೋಗ್ತೀನಿ ಅಂತ ಕಾವ್ಯ ಮನೆಯಿಂದ ಬಂದವಳು ತೋಟ ತೊಡಿಕೆ ಸಾಲಿನಲ್ಲಿ ಅಭಿಯನ್ನ ಸಂಧಿಸುತ್ತಾ ಇದ್ರು. ಅಲ್ಲಿಂದ ಇಬ್ಬರು ಪ್ರಣಯ ಪಕ್ಷಿಗಳಂತೆ ಸುತ್ತಾಡಿಕೊಂಡು ಸಂಜೆ ಹೊತ್ತಿಗೆ ಮನೆ ಸೇರಿಕೊಂಡು ಬಿಡ್ತಾ ಇದ್ರು. ಇವರ ಪ್ರೀತಿ ಪ್ರೇಮದ ವಿಚಾರ ಊರಿನ ಕೆಲವರಿಗೂ ಗೊತ್ತಿತ್ತು. ಆದರೂ ಅವರು ಒಟ್ಟಿಗೆ ಕೆಲಸ ಮಾಡ್ತಿದ್ದ ಕಾರಣ ಈ ವಿಚಾರವನ್ನ ಊರಿನವರು ನೆಗ್ಲೆಕ್ಟ್ ಮಾಡಿದ್ರು. ಇಷ್ಟೊಂದು ಚಂದದ ಜೋಡಿಯ ಮಧ್ಯೆ ಅದು ಯಾವ ಕಾರಣಕ್ಕೆ ಬಿರುಕು ಬಂತೋ ಗೊತ್ತಿಲ್ಲ. ಕಾವ್ಯ ಪ್ರೀತಿ ಪ್ರೇಮ ಯಾವುದೂ ಬೇಡ ಅಂತ ಅಭಿಯನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಆಗಲೇ ಅಭಿ ರೊಚ್ಚಿಗೆದ್ದದ್ದು. ಕಾವ್ಯಳನ್ನ ಹೇಗಾದ್ರೂ ಪಡೆದುಕೊಳ್ಳಲೇಬೇಕು ಅಂತ ಕಾವ್ಯಳನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದ ಈ ಅಮರ ಪ್ರೇಮಿಗೆ ನನಗೆ ಸಿಗದವಳು ಮತ್ಯಾರಿಗೂ ಸಿಗಬಾರದು ಎನ್ನುವ ನಿರ್ಧಾರ ಹುಟ್ಟುಕೊಂಡಿದೆ ಅನ್ಸುತ್ತೆ. ಹೀಗಾಗಿ ಹಬ್ಬದ ಹಿಂದಿನ ದಿನ ರಾತ್ರಿ 8 ಗಂಟೆಗೆ ಕೊನೆಯ ಬಾರಿ ಮಾತನಾಡಬೇಕು, ಕೆರೆ ಬಳಿ ಬಾ ಅಂತ ಕರೆದಿದ್ದಾನೆ. ಆಗಲೂ ಕಾವ್ಯ ನಾನು ಬರೋಲ್ಲ ಅಂದಿದ್ದಾಳೆ. ಆದರೆ ದೀಪಾವಳಿ ಹಬ್ಬಕ್ಕೆ ಅಂತ ನಿನಗೊಂದು ಗಿಫ್ಟ್ ತಂದಿದ್ದೀನಿ, ಇದು ನಾನು ನಿನಗೆ ಕೊಡ್ತಾ ಇರೋ ಕೊನೆ ಗಿಫ್ಟು, ಬಾ ಅಂತ ಹೇಳಿ ಕರೆಸ್ಕೊಂಡಿದ್ದ. ಎಷ್ಟೇ ಆಗ್ಲಿ ಪ್ರಿಯತಮ ಗಿಫ್ಟ್ ಕೊಡ್ತಾನೆ ಅಂತಿದ್ದ ಹಾಗೆ ಕಾವ್ಯ ಮನೆಯಿಂದ ಹೊರಟಿದ್ದಾಳೆ. ಅಕ್ಕ ಮತ್ತು ಅಮ್ಮನಿಗೆ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಕೆರೆ ಹತ್ರ ಬಂದಿದ್ದಾಳೆ. ಇವಳ ಬರುವಿಕೆಗಾಗಿಯೇ ಕಾದು ಕೂತಿದ್ದ ಅಭಿ ಆಕೆ ಬರ್ತಾಲೆ ಅವಳ ಮೇಲೆರಗಿದ್ದಾನೆ. ನನ್ನ ಯಾಕೆ ನೀನು ಪ್ರೀತಿಸ್ತಾ ಇಲ್ಲ, ನೀನು ಇನ್ಯಾವನ ಹಿಂದೆಯೋ ಬಿದ್ದಿದ್ದೀಯಾ ಅಂತಲೇ ಜಗಳ ತೆಗೆದಿದ್ದಾನೆ. ಕೊನೆಗೆ ಜಗಳ ತಾರಕಕ್ಕೇರಿ ಅವಳದ್ದೇ ವೇಲ್ನಲ್ಲಿ ಕುತ್ತಿಗೆ ಬಿಗಿದು ಬಿಟ್ಟಿದ್ದಾನೆ. ಕಾವ್ಯ ಉಸಿರು ನಿಲ್ಲಿಸಿ ಬಿಟ್ಟಿದ್ದಾಳೆ. ಅವರೇ ಫೋನ್ ಮಾಡಿ ಕರೆದಿ ಸರ್ ಇಂಥ ಜಾಗ ಬಾ. ಹಬ್ಬದ ದಿವಸದಿಂದ ಮೊದಲನೇ ದಿವಸ ಏನು ಘಟನೆ ನಡೀತಾ ಅಲ್ಲಿ ಸ್ಪಾಟಲ್ಲಿ, ಏನಕ್ಕೆ ಮರ್ಡರ್ ಮಾಡಿದ್ದು ನೀವು ಅಂತ ಫೋನ್ ಮಾಡಿಬಿಟ್ಟು ನಮ್ಮ ತಾಯಿ ಜೊತೆ ಮಾತಾಡಬೇಕು, ನಮ್ಮ ತಾಯಿ ಬರ್ತಾಯಿದ್ದೆ ಮಾತಾಡಬೇಕು ಬಾ ಅಂತ ಕರೆದು ಸರ್. ಅವಾಗ ನಾನು ಹೋದೆ. ನಾನು ಹೋಗೋದು ಅವ್ರ ತಾಯಿ ಎಲ್ಲಿ ಅಂತ ನಾನು ಕೇಳಿದೆ. ನಿಮ್ಮ ತಾಯಿ ಏನೂ ಇಲ್ಲ, ನಿನ್ನ ಸಾಯ್ಸಕ್ಕೆ ಇನ್ನೊಬ್ರು ಬರ್ತಾಯಿದ್ದಾರೆ, ನಿನ್ನ ಸಾಯ್ಸಾಕ್ತೀನಿ ನಿಮಗೆ ಅಂದ್ಬಿಟ್ಟು ಖರ್ಚಿಪ್ ಅವ್ರ ತಲೆ ಮೇಲೆ ತೆಗೆದು ನಮ್ಗೆ ಹಾಕಿದ್ರು. ನಾನು ಸತ್ತು ಹೋಗ್ತೀನಲ್ಲ ಅಂತ ಸುಮ್ಮನೆ ಅವ್ರು ನಾನು ಕತ್ತಿಗಾಗಿದ್ದು ಖರ್ಚಿಪ್ನ ಅವ್ರಿಗಾಗ್ಬಿಟ್ಟು ಸುಮ್ಮನೆ ಹಂಗೆ ಹೇಳಿದೆ ಅಷ್ಟೇ. ಉಸಿರು ಒಂಥರ ಮೇಲೆ ಕೆಳಗೆ ಹಂಗೆ ನೀರು ಹೇಳ್ತದೆ ಸರ್. ಅದು ಯಾವಾಗ ಕಾವ್ಯ ಉಸಿರು ಚೆಲ್ಲಿ ಮಲಗಿದಳೋ ಆಕೆಯ ಶವವನ್ನ ನೀರಿಗೆಸೆದು ಅವಳ ಮೊಬೈಲ್ ಸಮೇತ ಪರಾರಿಯಾಗಿ ಬಿಟ್ಟಿದ್ದಾನೆ. ಆದರೆ ಅದೇ ಮೊಬೈಲು ಕೊನೆಗೆ ಆರೋಪಿಯನ್ನ ಜೈಲು ಸೇರುವಂತೆ ಮಾಡಿದೆ. ಆರೋಪಿಗೆ ತಕ್ಕ ಶಿಕ್ಷೆ ಆದಾಗ ಮಾತ್ರ ಕಾವ್ಯಳ ಆತ್ಮ ನೆಮ್ಮದಿಯಾಗಿ ಮಗ್ಗಲು ಬದಲಿಸುತ್ತದೆಯಷ್ಟೇ. ಈ ನಿಟ್ಟಿನಲ್ಲಿ ಪೊಲೀಸರು ಸಾಕ್ಷಿಗಳನ್ನು ಕಲೆ ಹಾಕಿ ಚಾರ್ಜ್ ಶೀಟ್ ಸಲ್ಲಿಸಬೇಕಿದೆ.
ಈ ಕೇಸಿಗೆ ಒಂದೇ ಒಂದು ಪ್ರತ್ಯಕ್ಷ ಸಾಕ್ಷಿ ಇರುವಂತಿಲ್ಲ. ಸಾಕ್ಷಿಗಳೆಲ್ಲವೂ ಸಾಂದರ್ಭಿಕ ಸಾಕ್ಷಿಗಳೇ ಆಗಿರೋದ್ರಿಂದ ಒಂದೇ ಒಂದು ಲಿಂಕ್ ಮಿಸ್ ಆದರೂ ಆರೋಪಿ ಬಚಾವಾದಂತೇನೆ ಲೆಕ್ಕ. ಇದು ಇವತ್ತಿನ FIR. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರಿ TV5. ಇದು ವಾಸ್ತವದ ಪ್ರತಿರೂಪ.